ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಹಿರೇಕೆರೂರಿನ ತಿಪ್ಪಾಯಿಕೊಪ್ಪ ಹತ್ರ ನವೀನ್ ಅಂತೇಳಿ ನಮ್ಮ ಕಸ್ಟಮರು. ಅವರು ಡಿಸೆಂಬರಿಂದ ನಾವು ಸಾವಯವ ಗೊಬ್ಬರಗಳನ್ನು ನೀಡೋ ಮುಖಾಂತರ ಅವರಿಗೆ ಮಾರ್ಗದರ್ಶನ ನೀಡ್ತಾ ಬಂದ್ವಿ. ಅವ್ರು ಹೇಳೋರು ತೋಟ ಭಾಳ ಹಾಳಾಗಿದೆ ಸರ್, ಚೆನ್ನಾಗಿ ಬರೋಲ್ಲ ಅಂತ 3 ವರ್ಷ ಟೈಮ್ ತೊಗೊಂಡಿದ್ವಿ. 3 ವರ್ಷ ಟೈಮ್ ತೊಗೊಂಡು ಮಾಡಿಕೊಡ್ತೀವಿ ಅಂತ ಬರೀ ಡಿಸೆಂಬರ್ ಆಯಿತು. ಡಿಸೆಂಬರಿಂದ ಇಲ್ಲಿಗೆ ಅಡಿಕೆ ಕೊಯ್ತಾ ಇದ್ದಾರೆ. ಇವಾಗ ಸೆಪ್ಟೆಂಬರು ಮೊದಲನೇ ಎರಡು ಕೊಯ್ಲು ಆಗಿದೆ. ತೋಟ ನೋಡಿ ಹೇಗಾಗಿದೆ. ಒಂದೊಂದು ಮರ, ಈ ಮರ ನೋಡಿ 16 kg ಒಂದೊಂದು ಗೊನೆ ಬಂದಿದೆ ಅಂತೆ. ಈ ಮರಗಳಲ್ಲಿ ಇಂಥ 3-4 ಗೊನೆ ಇದೆ. ಒಂದು ಮರ 18, 20 kg, 25-30 kg ತನಕ ಮರ ಬರ್ತಾಯಿದೆ. ಯಾರು ಹೇಳಿದ್ದು ಅಡಿಕೆ ತೋಟ ಫಸಲು ಕೊಡೋಲ್ಲ ಅಂಥೇಳಿ? ಅಡಿಕೆ ತೋಟ ಫಸಲು ಕೊಡುತ್ತೆ. ಅಡಿಕೆ ತೋಟಕ್ಕೆ ನೀವೇನು ಕೊಡ್ತಾಯಿದ್ದೀರಾ ಅನ್ನೋದು ಬೇಕು. ಅಷ್ಟು ಫಸಲು ತೆಗಿಲಿಕ್ಕೆ ನೀವೇನು ಕೊಡ್ತಾಯಿದ್ದೀರಾ ಅನ್ನೋದು ಬೇಕು. ನನಗೆ ಕತ್ಲಾಗ್ಬಿಟ್ಟಿದೆ, ಸರಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಇನ್ನೊಂದ್ಸಲಿ ಕಂಪ್ಲೀಟ್ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು. ನಮ್ಮ ಡಾಕ್ಟರ್ ರಮೇಶ್ ಅವರಿದ್ದಾರೆ, ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದೆ ತೋಟ? ತಿಪ್ಪಾಯಿಕೊಪ್ಪ, ಇದು ತಿಪ್ಪಾಯಿಕೊಪ್ಪ ಮಸೂರು ಹತ್ರ. ಕಳೆದ ಡಿಸೆಂಬರ್ನಲ್ಲಿ ಅಲ್ವಾ ನೀವು ಬಂದಿದ್ದು? ಕಳೆದ ಡಿಸೆಂಬರ್ ಇವರು ನಮ್ಮನ್ನು ಭೇಟಿ ಮಾಡಿದ್ದು. ಹೌದು. ಆ ಸಂದರ್ಭದಲ್ಲಿ ಇವರಿಗೆ ನಾವು ಈ ಭಾಳ ಕ್ರಾಸ್ಗಣ್ಣಾಗ್ಬಿಟ್ಟಿತ್ತು. ಈ ತೋಟ ಪೂರ್ತಿ ಎಲ್ಲ ಕ್ರಾಸ್ಗಣ್ಣಾಗಿ ಈ ತೋಟದಲ್ಲಿ ಬಹುಶಃ ಸಾಕಷ್ಟು ಗಿಡ ಹೋಗೋ ಮಟ್ಟದಲ್ಲಿತ್ತು. ಆ ಸಂದರ್ಭದಲ್ಲಿ ಇವ್ರು ನಾವು ಭೇಟಿ ಕೊಟ್ಟಾಗ, ನಮ್ಮನ್ನು ಇವ್ರು ಕರೆಸಿದಾಗ, ಆ ಸಂದರ್ಭದಲ್ಲಿ ನಾವು ಗ್ರೀನ್ ಪ್ಲಾನೆಟ್ ಬಯೋ ಉತ್ಪನ್ನಗಳನ್ನು ಹಾಕ್ಸಿದ್ವಿ. ಆ ಡಿಸೆಂಬರಲ್ಲಿ ಕೊಟ್ಟಿದ ಮೇಲೆ ಗೊಬ್ಬರನ ಅವ್ರು ಆಮೇಲೆ ಏನೂ ಕೊಟ್ಟಿಲ್ಲ. ಇದಕ್ಕೆ 2-3 ಅಂತ ಮಾಡೋದಿರುತ್ತೆ ಅಂತ ಹೇಳಿದ್ವಿ. ಬಟ್ ಡಿಸೆಂಬರ್ ಆಲ್ರೆಡಿ ಡಿಲೇ ಆಗಿತ್ತು ಇವರಿಗೆ. ಆದರೆ ಕೊನೆ ಕೊಯ್ಲಿನ ಹಂತ ಇತ್ತು ಅವಾಗ. ಕೊನೆ ಕೊಯ್ಲಿನ ಗೊನೆಗಳು ಸಮೇತ ತುಂಬ ತೂಕ ಬಂದಿದ್ವು ಅವಾಗ. ಮತ್ತು ಈ ಸಂದರ್ಭದಲ್ಲಿ ನೋಡಿ, ಈಗ ಆಲ್ರೆಡಿ ಅವರು ನಮ್ಮ ಡಾಕ್ಟರ್ ತಿಪ್ಪೇಶ್ ಅವರು ನಿಮಗೆಲ್ಲ ತೋರಿಸಿದ್ದಾರೆ ವಿಡಿಯೋ ಮುಖಾಂತರ. ಒಂದೊಂದು ಗೊನೆ ಹೆಚ್ಚು ಕಡಿಮೆ ಇಲ್ಲ ಅಂದರೆ 15 kg, 15-16 kg ಇದೆ. ಅಲ್ಲಿ 4 ಗೊನೆ ಅಂದರೆ ಎಷ್ಟು? ಹೆಚ್ಚು ಕಡಿಮೆ ಒಂದು 50 kg ಅಡಿಕೆ ಬಿಡ್ತಕ್ಕಂಥ ಶಕ್ತಿ ಇದೆ. ಅಂದರೆ ಅದಕ್ಕೆ ಸಾವಯವ ಪದ್ಧತಿನೇ ಕಾರಣ. ದಯಮಾಡಿ ಎಲ್ಲರೂ ನೋಡ್ಕೊಳ್ಳಿ ಒಮ್ಮೆ ತೋಟನ. ಭಾಳ ಚೆನ್ನಾಗಿ ಬಂದಿದೆ ಫಸಲು. ಆಮೇಲೆ ಗಿಡಗಳ ಆರೋಗ್ಯನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಕ್ರಾಸ್ ಕಣ್ಣು ಸಂಪೂರ್ಣವಾಗಿ ನಿಂತಿದೆ ಸ್ನೇಹಿತರೆ. ಕ್ರಾಸ್ ಕಣ್ಣು ಹೋಗ್ಬಿಟ್ಟು ಜೊತೆಗೆ ಇಳುವರಿನೂ ತೊಗೊಂಡಿದೆ. ಈ ಸಲ ಇವ್ರಿಗೆ ಏನಾಗಿದೆ, ಇಲ್ಲಿ ಮಳೆ ಆಗದೆ ಇರೋ ಕಾರಣ ಈ ಸಲ ಮಳೆ ಆಯಿತು. ಬಟ್ ಈ ಬೇಸಿಗೆ ಲಾಸ್ಟ್ ಇಯರ್ ಮಳೆ ಆಗದೆ ಇರೋ ಕಾರಣ ಬೇಸಿಗೆಯಲ್ಲಿ ತುಂಬ ನೀರಿನ ಹೊಡೆತ ಆಗಿ ಟ್ಯಾಂಕರ್ಗಳಲ್ಲೆಲ್ಲ ನೀರು ಹೊಡೆದಿದ್ದಾರೆ. ಇಲ್ಲಿ ನೋಡಿ ಮರ ಹೋಗಿದೆ ನೋಡಿ. ಇದು ಈ ಥರ ಭಾಳ ಮರಗಳು ಹೋಗ್ತಾಯಿತ್ತು. ಇದಕ್ಕೆಲ್ಲ ಅಶ್ಯೂರೆನ್ಸ್ ಕೊಟ್ಟಿದ್ವಿ ನಾವು ಹೇಳೋ ಥರ ಫಾಲೋ ಮಾಡಿ. ನಮಗೆಲ್ಲೂ ಒಂದು ಕಡೆ ರಿಸ್ಟ್ರಿಕ್ಷನ್ ಮಾಡಿಬಿಡಿ. ಯಾವ್ಯಾವ ಟೈಮಲ್ಲಿ ಏನೇನು ಸಮಸ್ಯೆ ಇದೆ ನಾವು ರೆಕ್ಟಿಫೈ ಮಾಡಿ ನಿಮಗೆ ಹೇಳ್ತೀವಿ. ಅದನ್ನು ಫಾಲೋ ಅಪ್ ಮಾಡಿ. ಯಾಕೆ ನಿಮ್ಮ ತೋಟ ಚೆನ್ನಾಗಿ ಬರೋದಿಲ್ಲ ನಾವು ನೋಡ್ತೀವಿ ಅಂತ. 2 ಕೊಯ್ಲು ಆಗಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ತೋಟ ಏನು ಕೊಯ್ದೇ ಇಲ್ಲ ಥರ ಕಾಣ್ತಾ ಇದೆ. ಕತ್ಲಾಗಿರೋದ್ರಿಂದ ನಾನು ನಿಮಗೆಲ್ಲ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ತೋರಿಸ್ತೀನಿ ನಾನು ಇಡೀ ತೋಟ ಹಾಕೊಂಡು ಪ್ರತಿಯೊಂದು ಮರನೂ ತೋರಿಸ್ತೀನಿ. ಎಲ್ಲ ಮರ ಒಂದೇ ಥರ ಇದೆ. ನೋಡಿ ಸ್ನೇಹಿತರೆ, ಸುಮ್ಮನೆ ಈಗ ತೋರಿಸ್ತೀನಿ ನಿಮಗೆ. ನಾನು ಬಿಸಿಲಲ್ಲಿ ತೋರಿಸ್ತೀನಿ, ಕೆಲವು ಫೋಟೋ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ಗರಿ ನೋಡಿ. ಎರಡು ಅಡಿ ಅಗಲ ಇದೆ ಅಲ್ವಾ? 2 ಅಲ್ಲ 3 ಅಡಿ ಅಗಲ ಇದೆ. ಒಬ್ಬರು ಮಲಗ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಗರಿಗಳು ಹಾಗೆ ಬಿದ್ದಿದೆ ನೋಡಿ. ಇಲ್ಲೆಲ್ಲ ಅಡಿಕೆ ಗರಿ ಎಲ್ಲ ತೆಂಗಿನ ರಟ್ಟೆ ಬಿದ್ದಂಗೆ ಬಿದ್ದಿದೆ. ಇದು ಕರೆಕ್ಟ್. ಪ್ರತಿಯೊಂದು ಆರೋಗ್ಯವಂತ ಗಿಡ ಅಂದ್ರೆ 12 ಗರಿ ಬೀಳಬೇಕು. ಈ ತರ ಬಿಚ್ಚು ಗರಿ ಬೀಳಬೇಕು. ಇದೆಷ್ಟು ಗರಿ ದೊಡ್ಡ ತಗೊಳುತ್ತೆ, ಎಷ್ಟು ಅಗಲ ತಗೊಳುತ್ತೆ, ಅಷ್ಟು ಗರ್ಭ ಚೆನ್ನಾಗಿ ಬರುತ್ತೆ. ಅಷ್ಟು ಗರ್ಭ ಚೆನ್ನಾಗಿ ಬಂತು ಅಂದ್ರೆ ಆಮೇಲೆ ಗರ್ಭ ನಿಲ್ಲೋದು ಪ್ರೊಸೆಸ್ ಆಗೇ ಆಗುತ್ತೆ. ಈ ಥರ ಗೊನೆ ಬಂದೇ ಬರುತ್ತೆ. ಅಡಿಕೆ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡಿದ್ರೆ ನಾವು ಅಡಿಕೆ ತಗೋತೀವಿ ಅಂತ ನಾವು ಅದನ್ನು ನಿರ್ಧರಿಸ್ಬಿಟ್ಟು ತೋಟ ಮಾಡಬೇಕು. ಓಕೆ, ನಮಸ್ತೆ. ಕತ್ಲಾಗಿದೆ ನಿಮಗೆ. ನಾನು ಇನ್ನೊಂದ್ಸಲಿ ನೀಟಾಗಿ ಬಂದ್ಬಿಟ್ಟು ನಾವು ಚೇತನ್ ಅವರು, ನವೀನ್ ಅವರು ಎಲ್ಲ ಸೇರಿಬಿಟ್ಟು ನಿಮಗೆ ಸ್ಪಷ್ಟವಾಗಿ ಇದ್ರ ಮಾಹಿತಿಗಳನ್ನು ಹೇಳ್ತೀವಿ. ಏನಾಗಿತ್ತು, ಹೇಗಾಯಿತು, ಹೇಗೆ ಚೇಂಜಸ್ ಆಯಿತು ಅಂತ.